ಕ್ಷಣ ಕ್ಷಣಕ್ಕೂ ಕೂಡ ರಣರೋಚಕ ತಿರುವಿನತ್ತ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಹೋಗ್ತಾ ಇದೆ. ಈ ಮರ್ಡರ್ ಕೇಸ್ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನ ಪಡೆದುಕೊಳ್ಳುವುದರ ಮುಖಾಂತರ ಇತ್ತ ಅಧಿಕಾರಿಗಳಿಗೆ ಮತ್ತಷ್ಟು ತಲೆನೋವನ್ನ ತಂದೊಡ್ಡುತ್ತಾ ಇದೆ. ಒಂದು ಕಡೆ ಕ್ಷಣ ಕ್ಷಣಕ್ಕೂ ಕೂಡ ರಣರೋಚಕ ತಿರುವಿನತ್ತ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಹೋಗ್ತಾ ಇದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಪೊಲೀಸರಿಂದ ಜೋರಾಗಿ ಡ್ರಿಲ್ ನಡೀತಾ ಇದೆ. ಪ್ರಕರಣದಲ್ಲಿ ಮತ್ತೊಬ್ಬ ಸ್ಯಾಂಡಲ್ವುಡ್ ನಟನ ಪಾತ್ರ ಇದೆ ಎನ್ನಲಾಗ್ತಾ ಇದೆ. ರಾಜ್ ನ್ಯೂಸ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ದರ್ಶನ್ ಬಂಧನದ ಬೆನ್ನಲ್ಲೇ ಈಗ ಖ್ಯಾತ ಕಲಾವಿದನಿಗೆ ಢವ ಶುರುವಾಗಿದೆ. ದರ್ಶನ್ ಬಂಧನದ ಬೆನ್ನಲ್ಲೇ ಈಗ ಖ್ಯಾತ ಸ್ಯಾಂಡಲ್ವುಡ್ ಸ್ಟಾರ್ ಹಾಸ್ಯ ಕಲಾವಿದನಿಗೆ ಢವ ಶುರುವಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ದೀರಿ, 19 ಮಂದಿಯ ಬಂಧನ ಆಗಿದೆ. ಈಗ ಎಲ್ಲ ಒಂದು ಕಡೆ ಈಗ ಈ ಖ್ಯಾತ ಕಲಾವಿದನಿಗೂ ಕೂಡ ಢವ ಶುರುವಾಗಿದೆ. ಜಸ್ಟ್ ಬಿಕಾಸ್ ಕೊಲೆಯಾದ ದಿನ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಈ ಸ್ಟಾರ್ ಶನಿವಾರ ಮಧ್ಯಾಹ್ನದಿಂದ ಸ್ಟೋನಿ ಬ್ರೂಕ್ಸ್ ನಲ್ಲಿ ಭರ್ಜರಿ ಪಾರ್ಟಿ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಜೊತೆ ಪಾರ್ಟಿಯಲ್ಲಿ ಇರ್ತಾನೆ ಈ ನಟ. ಸಂಜೆ ವೇಳೆಗೆ ಸ್ವಲ್ಪ ಕೆಲಸ ಇದೆ ಅಂತ ಎದ್ದು ಹೊರಟೋಗಿದ್ದ ದಾಸ ಇದೀಗ ದರ್ಶನ್ ಬಂಧನದಿಂದ ಸ್ಟಾರ್ ನಟನ ಎದೆಯಲ್ಲೂ ಕೂಡ ನಡುಕ ಶುರುವಾಗಿದೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ ಅಂತ ಅಂದುಕೊಳ್ಳೋದು ಶತಮೂರ್ಖತನ. ಈಗ ಎಂತಹ ಪರಿಸ್ಥಿತಿಯಲ್ಲಿ ನಟ ದರ್ಶನ್ ಇದ್ದಾರೆ ಅನ್ನೋದು ಗೊತ್ತಿದೆ. ಅವತ್ತು ಎಣ್ಣೆ ಹೊಡೆಯುವಾಗ ಜೊತೆಗಿದ್ದು ಕೊಲೆ ಆದ್ಮೇಲೆ ಕೈ ಬಿಟ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ಬಹಳ ಸ್ನೇಹಿತರ ಬಳಗ ದರ್ಶನ್ ಅವರದ್ದು. ಎಲ್ಲೇ ಹೋದ್ರು ಒಂದು 10 ಜನ ಹಿಂದೆ ಇರ್ತಿದ್ರು ಕಲಾವಿದರು. ಅದರಲ್ಲೂ ಮುಖ್ಯವಾಗಿ ಧನ್ವೀರ್ ಆಗಿರ್ಬೋದು, ವಿನಯ್ ಪ್ರಭಾಕರ್ ಆಗಿರ್ಬೋದು, ಈತ ನಟ ಚಿಕ್ಕಣ್ಣವರಾಗಿರ್ಬೋದು, ಹೀಗೆ ಸಾಕಷ್ಟು ಕಲಾವಿದರು ನಟ ದರ್ಶನ್ ಅವರ ಬೆನ್ನೆಲುಬಿಗಾಗಿ, ಅದರಲ್ಲೂ ಮುಖ್ಯವಾಗಿ ಏನು ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಅವರು ಕೂಡ ಯಾವಾಗಲೂ ದರ್ಶನ್ ಬೆನ್ನ ಹಿಂದೆನೇ ಇರ್ತಿದ್ರು. ಬಟ್ ಈಗ ಎಲ್ಲರನ್ನ ಬಿಟ್ಟು ಆ ಹಾಸ್ಯ ಕಲಾವಿದನಿಗೆ ಢವ ಶುರುವಾಗಿದೆ. ಎಣ್ಣೆ ಪಾರ್ಟಿಯಲ್ಲಿ ಮಿಂದೆದ್ದು ಅದಾದ್ಮೇಲೆ ಏನಾಯ್ತು, ಯಾರು ಆ ಕಲಾವಿದ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಉದ್ಭವ ಆಗ್ತಾ ಇದೆ.